ಮಂಗಳೂರಿನಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಆಗಿದೆ. 3 ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ನಡೆಸಲಾಗಿದೆ. ಕಡಬದ ಸರ್ಕಾರಿ ಕಾಲೇಜ್ ಬಳಿ ನಡೆದಿರುವಂತಹ ಘಟನೆ. 3 ವಿದ್ಯಾರ್ಥಿನಿಗಳ ಮೇಲೆ ಆಸಿಡ್ ದಾಳಿ ಆಗಿದೆ. ಮಂಗಳೂರಲ್ಲಿ ನಡೆದಿರೋ ಘಟನೆ ಕಡಬದ ಸರ್ಕಾರಿ ಕಾಲೇಜ್ ಬಳಿ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯರ ಮೇಲೆ ದುಷ್ಕರ್ಮಿಯಿಂದ ಆಸಿಡ್ ದಾಳಿ. ಮಾಸ್ಕ್ ಟೋಪಿಯನ್ನು ಹಾಕಿ ಬಂದಿದ್ದ ದುಷ್ಕರ್ಮಿ ಆಸಿಡ್ ದಾಳಿ ಮಾಡಿದ. 3 ವಿದ್ಯಾರ್ಥಿನಿಯರ ಮೇಲೆ ಆಗಿರುವಂತಹ ಆಸಿಡ್ ದಾಳಿ. ದಾಳಿಗೊಳಗಾದವರು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಾಗಿದ್ದಾರೆ. ಆಸಿಡ್ ಹಾಕಿ ಎಸ್ಕೇಪ್ ಆಗುವಾಗ ಆರೋಪಿಯನ್ನ ಗ್ರಾಮಸ್ಥರು ಹಿಡಿದಿದ್ದಾರೆ. ಕೇರಳ ಮೂಲದ ಅಭಿನ್ ಎನ್ನುವಂತ ವ್ಯಕ್ತಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ನಡೆಸ್ತಾ ಇದ್ದಾರೆ. ಆ 3 ವಿದ್ಯಾರ್ಥಿನಿಯರ ಬ್ಯಾಗ್ ಅನ್ನ ನೋಡ್ತಾ ಇದ್ದೀರಾ. 3 ಸಹ ಒಟ್ಟಿಗೆ ಹೋಗ್ತಾ ಇದ್ರು. ಒಟ್ಟಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬಳಿಗೆ ಆಸಿಡ್ ಹಾಕೋದಕ್ಕೆ ಅಂತ ಬರ್ತಾರೆ. ಆಗ ಅಕ್ಕಪಕ್ಕದಲ್ಲೇ ಇಬ್ರು ಇದ್ರು. ಅವರಿಗೂ ಸಹ ಗಂಭೀರವಾದಂತಹ ಗಾಯ ಆಗಿದೆ. ಮುಖಕ್ಕೆ 3 ವಿದ್ಯಾರ್ಥಿನಿಯರಿಗೆ ಸಹ ಗಂಭೀರವಾದ ಗಾಯಗಳಾಗಿದೆ. ಕೇರಳ ಮೂಲದ ಅಭಿನ್ ಅನ್ನುವಂತಹ ವ್ಯಕ್ತಿ ಆಸಿಡ್ ದಾಳಿ ಮಾಡಿರೋದು. ಆತನನ್ನ ಈಗ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಆಸಿಡ್ ದಾಳಿ ಮಾಡ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. 23 ವರ್ಷದ ಯುವಕ ಅಭಿನ್ ಆಸಿಡ್ ದಾಳಿಯನ್ನ ಮಾಡಿರೋದು. 3 ವಿದ್ಯಾರ್ಥಿನಿಯರು ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬಂದು ಆಸಿಡ್ ದಾಳಿ ಮಾಡಿದ್ದಾನೆ. ಒಬ್ಬಳಿಗೆ ಟಾರ್ಗೆಟ್ ಮಾಡಿ ಆಸಿಡ್ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಅಕ್ಕಪಕ್ಕದಲ್ಲೇ ಇದ್ದಂತಹ 2 ವಿದ್ಯಾರ್ಥಿನಿಯರಿಗೆ ಸಹ ಗಂಭೀರವಾದಂತಹ ಗಾಯ ಆಗಿದೆ ಈ ಆಸಿಡ್ ದಾಳಿಯಿಂದ. ಈಗ ಅವರಿಗೆ ಚಿಕಿತ್ಸೆಯನ್ನ ಸಹ ಕೊಡಿಸಲಾಗ್ತಾ ಇದೆ. 3 ವಿದ್ಯಾರ್ಥಿನಿಯರಿಗೆ ಸಹ. ಅದರಲ್ಲಿ 2ರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅಂತ ಪ್ರತಿನಿಧಿ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಸಿಗಬೇಕಾಗಿದೆ ಈ ಬಗ್ಗೆ. ಇನ್ನು ಪ್ರೇಮ ವೈಫಲ್ಯದಿಂದ ಸಿಟ್ಟಿಗೆದ್ದು ಆಸಿಡ್ ಅನ್ನ ಎರಚಿದ್ನ ಅಭಿನ್. 23 ವರ್ಷದ ಯುವಕ ಅಭಿನ್ ಪ್ರೇಮದ ವೈಫಲ್ಯದಿಂದಾಗಿ ಸಿಟ್ಟಿಗೆ ಆಸಿಡ್ ಅನ್ನ ಎರಚಿದ್ನು. ಪೊಲೀಸರ ಎದುರು ಪ್ರೇಮ ವೈಫಲ್ಯದ ವಿಷಯವನ್ನ ಬಿಚ್ಚಿಟ್ಟಿದ್ದಾನೆ ಈತ. ಅಭಿನ್ ಕೇರಳದ ಮಲಪ್ಪುರಂ ಜಿಲ್ಲೆಯ ನೆಲಂಬೂರ್ ನಿವಾಸಿ. ಕೇರಳ ಮೂಲದ ಯುವತಿ. ಕಡಬದಲ್ಲೇ ಪೋಷಕರೊಂದಿಗೆ ವಾಸ್ತವ್ಯ ಹೂಡಿದ್ಲು ಯುವತಿ. ಕಡಬ ಸರ್ಕಾರಿ ಶಾಲೆಯಲ್ಲಿ ಪಿಯುಸಿ ಸೈನ್ಸ್ ಓದ್ತಾ ಇದ್ದಂತಹ 17 ವರ್ಷದ ಸಂತ್ರಸ್ತೆ. ಈಕೆ ಮೇಲ್ ಸಹ ಆಸಿಡ್ ದಾಳಿಯಾಗಿದೆ. ಕೇರಳದಲ್ಲಿ MBA ಓದ್ತಾ ಇದ್ದಂತಹ 21 ವರ್ಷದ ಅಭಿನ್ ದಾಳಿ ಮಾಡಿರೋದು. ಪೊಲೀಸರ ಎದುರು ಪ್ರೇಮ ವೈಫಲ್ಯದ ವಿಷಯವನ್ನ ಬೆಚ್ಚಿಟ್ಟಿದ್ದಾನೆ. ಪ್ರೇಮ ವೈಫಲ್ಯದಿಂದ ಸಿಟ್ಟಿಗೆದ್ದು ಆಸಿಡ್ ಅನ್ನ ಎರಚಿರೋದಾಗಿ ಒಪ್ಕೊಂಡಿದ್ದಾನೆ. ಅಭಿನ್ ಕೇರಳ ಮೂಲದವನು ಅಂತ ಗೊತ್ತಾಗಿದೆ. ಕೇರಳ ಮೂಲದ ಯುವತಿನೂ ಸಹ ಆಕೆ ಆಗಿದ್ಲು. ಕಡಬದಲ್ಲೇ ಪೋಷಕರೊಂದಿಗೆ ವಾಸ್ತವ್ಯ ಹೂಡಿದ್ಲು. ಆಕೆ ಮೇಲೆ ಆಸಿಡ್ ದಾಳಿ ಮಾಡಿದ್ದಾಳೆ. ಅದರ ಜೊತೆಗೆ ಮತ್ತಿಬ್ಬರು ವಿದ್ಯಾರ್ಥಿನಿಯರ ಮೇಲೂ ಸಹ ಆಸಿಡ್ ದಾಳಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಈ ಆಸಿಡ್ ದಾಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಸಿಕ್ಕಿದೆ? ಪ್ರಗತಿ, ಹೌದು, ಈಗಾಗಲೇ ಈ ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಭಿನ್ ಅನ್ನ ಕಡಬ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸ್ವತಃ ದಕ್ಷಿಣ ಕನ್ನಡ SP ರಿಷ್ಯಂತ್ ಅವರೇ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಕಾಲೇಜಿಗೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿನ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಆ ಆರೋಪಿಯನ್ನು ಕಡಬ ಠಾಣೆಯಲ್ಲಿಟ್ಟು ವಿಚಾರಣೆ ನಡೆಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಆತ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಪ್ರೇಮ ವೈಫಲ್ಯದಿಂದ ತಾನು ಈ ಕೃತ್ಯವನ್ನು ಎಸಗಿದ್ದಾಗಿ ಆತ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಒಪ್ಪಿಕೊಂಡಿರುವಂತದ್ದು. ಹಾಗಾಗಿ ಅದರ ಬಗ್ಗೆ ಒಂದಷ್ಟು ಡಿಟೇಲ್ಡ್ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಆತ ಮೂಲತಃ ಆತ ಕೇರಳದ ಮಲಪ್ಪುರಂ ಜಿಲ್ಲೆಗೆ ಸೇರಿದಂತವನು. ಆ ವಿದ್ಯಾರ್ಥಿನಿ ಕಡಬದಲ್ಲಿ ವಾಸವಾಗಿದ್ದು ಕಡಬದ ಕಾಲೇಜಿನಲ್ಲಿ PUC ಸೈನ್ಸ್ ಓದ್ತಾ ಇದ್ದಳು. ಇವತ್ತು ಎಕ್ಸಾಮ್ ಕೂಡ ಇತ್ತು ಅವರಿಗೆ. ಹಾಗಾಗಿ ಆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗೆ ಯಾವ ರೀತಿಯ ಸಂಬಂಧ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆ ವಿದ್ಯಾರ್ಥಿನಿಯ ತಾಯಿ, ಅಂದ್ರೆ ವಿದ್ಯಾರ್ಥಿನಿ ಮೂಲತಃ ಕೇರಳದವಳು, ಅವರು ಕೂಡ ಇವು ಹುಡುಗ ಕೂಡ ಕೇರಳದವನು. ಹಾಗಾಗಿ ಕೇರಳದಲ್ಲಿ ಅವರಿಬ್ಬರಿಗೂ ಕೂಡ ಹಿಂದೆ ಸಂಪರ್ಕ ಇರುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಅವರೇನಾದ್ರೂ ಸಂಬಂಧಿಕರಾಗಿದ್ರ ಅನ್ನುವಂಥದ್ರ ಬಗ್ಗೆ
ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಆತ ಕೊಟ್ಟ ಮಾಹಿತಿ ಪ್ರಕಾರ ಆತ ಆಕೆಯನ್ನ ಪ್ರೀತಿಸ್ತಾ ಇದ್ದ, ಅನೇಕ ವರ್ಷಗಳಿಂದ ಸಮಯಗಳಿಂದ ಪ್ರೀತಿಸ್ತಾ ಇದ್ದ. ಆದ್ರೆ ಆ ಪ್ರೇಮ ನಿರಾಕರಣೆ ಹಿನ್ನೆಲೆಯಲ್ಲಿ ಈ ರೀತಿಯ ಕೃತ್ಯವನ್ನ ಆಗ್ತಾ ಎಸಗಿರುವಂತಹ ಅನುಮಾನ ಸದ್ಯಕ್ಕೆ ವ್ಯಕ್ತವಾಗಿರುವಂತದ್ದು. ಹಾಗಾಗಿ ಆತ ಬೆಳಿಗ್ಗೆ ಸುಮಾರು 9 ಗಂಟೆಯಿಂದ 10 ಗಂಟೆ ಒಳಗೆ ಆ ಕಾಲೇಜಿಗೆ ಎಂಟ್ರಿ ಆಗ್ತಾನೆ. ಕಾಲೇಜಿಗೆ ಎಂಟ್ರಿ ಆಗಿ ಆತನ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಕೆ ಅಂದ್ರೆ ಆಸಿಡ್ ಅನ್ನ ತಂದಿದ್ದ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಟಾರ್ಗೆಟ್ ಆಗಿದ್ದಂತ ವಿದ್ಯಾರ್ಥಿನಿಯನ್ನು ಹುಡುಕ್ತಾ ಇದ್ದಂತ ಸಂದರ್ಭದಲ್ಲಿ ಆಕೆ ಕಾಲೇಜಿನ ಮುಂಭಾಗದಲ್ಲಿದ್ದಂತ ಧ್ವಜಸ್ತಂಭ ಏನಿತ್ತು ಆ ಧ್ವಜಸ್ತಂಭದಲ್ಲಿ ಅವರ ಬ್ಯಾಗ್ ಗಳನ್ನ ಇಟ್ಟು ಅಲ್ಲಿ ಪರೀಕ್ಷೆಗೋಸ್ಕರ ತಯಾರಿಯನ್ನ ಮಾಡ್ತಾ ಇದ್ರು. ಆಗ ಏಕಾಏಕಿಯಾಗಿ ಹೋಗಿ ಆ ವಿದ್ಯಾರ್ಥಿನಿಯ ಮೇಲೆ ಆತ ಆಸಿಡ್ ಅನ್ನ ಎರಚ್ತಾನೆ. ಆಸಿಡ್ ಎರಚಿ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಅಲ್ಲಿಂದ ಕಾಲ್ ಕೀಳ್ತಾನೆ. ಆ ಸಂದರ್ಭದಲ್ಲಿ ಆಸಿಡ್ ಎರಚಿದ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗೆ ಬೀಳುತ್ತೆ. ಅದರ ಜೊತೆಗೆ ಪಕ್ಕದಲ್ಲಿದ್ದಂತ ಉಳಿದ ಇಬ್ಬರು ವಿದ್ಯಾರ್ಥಿನಿಯರೇನಿದ್ರು ಅವರಿಗೂ ಕೂಡ ಆಸಿಡ್ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಆದ್ರೆ ಸದ್ಯಕ್ಕೆ ಆ ವಿದ್ಯಾರ್ಥಿನಿ 17 ವರ್ಷದ ಟಾರ್ಗೆಟ್ ಆಗಿದ್ದ ವಿದ್ಯಾರ್ಥಿನಿ ಏನ್ ಹೇಳಿದ್ದಾಳೆ, ಆಕೆಗೆ ಬಹಳ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ಕಡಬದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟು ಈಗ ಮಂಗಳೂರಿನ ಆಸ್ಪತ್ರೆಗೆ ಪುತ್ತೂರಿಗೆ ಕರ್ಕೊಂಡೋಗಿ ಅಲ್ಲಿಂದ ಮಂಗಳೂರಿಗೆ ತರಲಾಗ್ತಾ ಇದೆ. ಇನ್ನು ಉಳಿದಂತೆ ವೈದ್ಯರು ಅದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನ ಇನ್ನಷ್ಟೇ ಕೊಡಬೇಕು. ಉಳಿದಂತೆ ಆತ ಪರಾರಿ ಆಗ್ಲಿಕ್ಕೆ ಯತ್ನಿಸಿದಂತ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು, ಆ ಘಟನಾ ಸ್ಥಳದಲ್ಲಿ ಏನು ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು, ಆ ವಿದ್ಯಾರ್ಥಿಗಳೇ ಆತನನ್ನ ವಶಕ್ಕೆ ಬಂಧಿಸಿ ಅಂದ್ರೆ ಆತನನ್ನು ಹಿಡಿದಿದ್ದಾರೆ. ಹಿಡಿದು ಆ ಸ್ಥಳೀಯರ ನೆರವಿನಿಂದ ಆತನನ್ನ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಇದು ಸಿಕ್ಕಿರುವಂತಹ ಬೇಸಿಕ್ ಡೀಟೇಲ್. ಉಳಿದ ಇಬ್ಬರು ಅಂದ್ರೆ ಈ ಒಂದು ಟಾರ್ಗೆಟ್ ವಿದ್ಯಾರ್ಥಿನಿಯನ್ನು ಬಿಟ್ಟು ಉಳಿದ ಇಬ್ಬರು ವಿದ್ಯಾರ್ಥಿನಿಯರಿಗೂ ಈತನಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಇರಲಿಲ್ಲ ಮತ್ತು ಆತನ ಟಾರ್ಗೆಟ್ ಲಿಸ್ಟ್ ನಲ್ಲೂ ಕೂಡ ಅವರು ಇರಲಿಲ್ಲ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಒಟ್ಟು ಆತನ ಉದ್ದೇಶ ಇದ್ದಂತದ್ದು ಈ ಒಂದು ವಿದ್ಯಾರ್ಥಿನಿಯನ್ನ ಮಾತ್ರ ಗುರಿಯಾಗಿಸಿ ದಾಳಿ ಮಾಡುವಂತದ್ದು. ಆದ್ರೆ ಅವರು ಒಟ್ಟಾಗಿ ಕೂತ್ಕೊಂಡು ಓದ್ತಾ ಇದ್ದಂತ ನಿಮ್ಮಿಂದ ಇನ್ನು ಯೂನಿಫಾರ್ಮ್ ಅನ್ನ ಧರಿಸಿ ಕಾಲೇಜಿಗೆ ಎಂಟ್ರಿ ಕೊಟ್ಟಿದ್ದ ಅಭಿನ್ ಅನುಮಾನ ಬರಬಾರ್ದು ಅಂತ ಕಾಲೇಜಿಗೆ ಯೂನಿಫಾರ್ಮ್ ಅನ್ನ ಧರಿಸೇ ಬಂದಿದ್ದ. ನೀಲಿ ಬಿಳಿ ಬಣ್ಣದ ಯೂನಿಫಾರ್ಮ್ ಅನ್ನ ಧರಿಸಿ ಕಾಲೇಜಿಗೆ ಬಂದಿದ್ದ ಅಭಿನ್ ಕಾಲೇಜಿನ ಅಂಗಳದಲ್ಲಿ ಸುತ್ತಾಡ್ತಾ ಇದ್ದಂತಹ ಆರೋಪಿ ಅಭಿನ್ ವಿದ್ಯಾರ್ಥಿನಿಯ ಚಲನವಲನಗಳನ್ನ ಗಮನಿಸ್ತಾ ಇದ್ದ. ಆಸಿಡ್ ಎರಚೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದ. ಇಬ್ಬರು ವಿದ್ಯಾರ್ಥಿನಿಯರ ಜೊತೆ ಕ್ಯಾಂಪಸ್ ನಲ್ಲಿ ಕುಳಿತಿದ್ಲು ವಿದ್ಯಾರ್ಥಿನಿ. ಆ ವೇಳೆ ಏಕಾಏಕಿ ನುಗ್ಗಿ ವಿದ್ಯಾರ್ಥಿನಿ ಮೇಲೆ ಆಸಿಡ್ ಅನ್ನ ಎರಚಿದ್ದಾನೆ ಅಭಿನ್. ಎಸ್ಕೇಪ್ ಆಗ್ತಾ ಇದ್ದಂತೆ ಅಭಿನನ್ನ ಹಿಡಿದಿದ್ದಾರೆ ವಿದ್ಯಾರ್ಥಿಗಳು ಮತ್ತೆ ಸ್ಥಳೀಯರು. ಅವರನ್ನ ಪೊಲೀಸರಿಗೆ ಈಗ ಅಭಿನನ್ನ ಒಪ್ಪಿಸಲಾಗಿದೆ. ಈತ ಅನುಮಾನ ಬರಬಾರ್ದು ಅಂತ ಯೂನಿಫಾರ್ಮ್ ಅನ್ನ ಧರಿಸೇ ಬಂದಿರ್ತಾನೆ ಕಾಲೇಜಿನ ಒಳಗೆ. ಈತ ಓದ್ತಾ ಇದ್ದಿದ್ದು ಈ ಕಾಲೇಜಿನಲ್ಲ, ಅವ್ನು ಮಾಡ್ತಾ ಇದ್ದಿದ್ದು MBA. ಆದ್ರೆ ದ್ವಿತೀಯ PUC ಕಾಲೇಜ್ ಏನಿತ್ತು ಆ ಕಾಲೇಜ್ ಒಳಗೆ ಯೂನಿಫಾರ್ಮ್ ಅನ್ನ ಧರಿಸಿ ಬಂದು ವಿದ್ಯಾರ್ಥಿನಿ ಮೇಲೆ ಆಸಿಡ್ ದಾಳಿ ಮಾಡಿದ್ದಾರೆ. ಎಸ್ ಭರತ್, ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದ ಆತ, ಅನುಮಾನ ಬರಬಾರ್ದು ಅಂತ ಯೂನಿಫಾರ್ಮ್ ಅಂದ್ರೆ ಈ ಕಾಲೇಜಿನ ಯೂನಿಫಾರ್ಮ್ ಅನ್ನೇ ಧರಿಸಿ ಬಂದಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಕ್ಕಿದೆ? ಪ್ರಗತಿ, ಹೌದು. ಕಡಬದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ ಅವರಿಗೆ ಒಂದು ಯೂನಿಫಾರ್ಮ್ ಸಿಸ್ಟಮ್ ಇದೆ. ಯೂನಿಫಾರ್ಮ್ ಸಿಸ್ಟಮ್ ಪ್ರಕಾರ ನೀಲಿ ಬಿಳಿ ಬಟ್ಟೆಯನ್ನು ಅಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳು ಧರಿಸ್ತಾರೆ. ಹಾಗಾಗಿ ಅದನ್ನು ಆತ ಈ ಹಿಂದೆ ವಾಚ್ ಮಾಡಿರುವಂಥ ಸಾಧ್ಯತೆ ಇದೆ ಮತ್ತು ವಿದ್ಯಾರ್ಥಿನಿಯ ಜೊತೆಗೆ ಆತನಿಗೆ ಸಂಪರ್ಕ ಇದ್ದಂಥ ಕಾರಣದಿಂದಾಗಿ ಅದರೆಲ್ಲ ಮಾಹಿತಿಯನ್ನು ಆತ ಕಲೆ ಹಾಕಿರ್ಬೋದು. ಹಾಗಾಗಿ ಇವತ್ತು ಪರೀಕ್ಷಾ ಸಮಯ, ಅವರಿಗೆ ಪರೀಕ್ಷೆ ಸಮಯಕ್ಕೆ ಅವರು ಯಾವ ರೀತಿ ಹೊರಗಡೆ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ತಾರೆ ಅನ್ನುವಂಥದ್ದು ಕಳೆದ 2 ಸಮಯದಲ್ಲೂ ಕೂಡ ಆತ ಗಮನಿಸಿರುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಪರೀಕ್ಷೆ ಮಾರ್ಚ್ 1ಕ್ಕೆ ಆರಂಭ ಆಗಿದೆ. ಹಾಗಾಗಿ ಇವತ್ತಿನ ಆ ಪರೀಕ್ಷೆ ಅವಧಿಯನ್ನು ಕೂಡ ಆತ ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡೇ ಆತ ಆ ಒಂದು ಶಾಲೆಗೆ ಕಾಲೇಜಿಗೆ ಬಂದಿರುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಆತ ಬಂದದ್ದು ಕೂಡ ಹಾಗೆ, ಅಂದರೆ ಅಲ್ಲಿ ನೇರವಾಗಿ ಕಲರ್ ಬಟ್ಟೆಯಲ್ಲೋ ಅಥವಾ ಬೇರೆ ಯಾವುದೋ ಯೂನಿಫಾರ್ಮ್ ಅಲ್ಲೋ ಬಂದರೆ ಅಲ್ಲಿ ಬೇರೆ ಯಾರಿಗಾದ್ರೂ ಅನುಮಾನ ಬರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಆತ ನೇರವಾಗಿ ಯೂನಿಫಾರ್ಮ್ ನೀಲಿ ಬಿಳಿ ಬಟ್ಟೆಯನ್ನು ಆ ಕಾಲೇಜಿನವರು ಯಾವ ಬಟ್ಟೆಯನ್ನು ಧರಿಸ್ತಾರೆ ಅದೇ ಒಂದು ಕಾಲೇಜಿನ ಬಟ್ಟೆಯನ್ನು ಹಾಕಿಕೊಂಡೇ ಆತ ಕಾಲೇಜಿಗೆ ಬಂದಿದ್ದಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಆ ಕಾಲೇಜಿಗೆ ಆತ ಬಂದ ತಕ್ಷಣ ಅಲ್ಲಿ ಮೊದಲಿಗೆ ಆ ವಿದ್ಯಾರ್ಥಿನಿ ಎಲ್ಲಿದ್ದಾಳೆ ಅನ್ನುವಂಥದ್ದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಅವರು ಸಹಜವಾಗಿ ಅಲ್ಲಿ ಓದ್ಕೊಂಡು ಕೂತ್ಕೊಳ್ತಾ ಇದ್ರು. ಆದರೂ ಕೂಡ ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ರು. ಎಲ್ಲರೂ ಕೂಡ ಪರೀಕ್ಷೆಯ ಟೆನ್ಷನ್ ಅಲ್ಲಿ ಇದ್ದಂಥವ್ರು. ಬಹುತೇಕರು ಒಬ್ರನ್ನೊಬ್ರು ನೋಡುವಂಥದ್ದು, ಒಬ್ರನ್ನೊಬ್ರು ಗಮನಿಸುವಂಥದ್ದು ಕೂಡ ಇರಲಿಲ್ಲ. ಎಲ್ಲರೂ ಕೂಡ ಪರೀಕ್ಷೆಯ ಟೆನ್ಷನ್ ನಲ್ಲಿ ಇದ್ರು. ಆ ಟೆನ್ಷನ್ ನ ಮಧ್ಯೆ ಆತ ಆಸಿಡ್ ಅನ್ನ ಎರಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇದು ಎಸ್ಕೇಪ್ ಆಗುವಾಗ ಆತನನ್ನು ಹಿಡಿದಿದ್ದಾರೆ. ಒಟ್ಟು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಹಿನ್ನೆಲೆಯನ್ನು ಕೆದಕ್ತಾ ಹೋಗಿರುವಂತಹ ಪೊಲೀಸರು ಈಗ ಕೇರಳದ ಮಲಪ್ಪುರಂ ಅನ್ನೋ ಆತನ ಬ್ಯಾಕ್ ಗ್ರೌಂಡ್ ಸಿಕ್ಕಿರುವಂಥದ್ದು, ಆತನ ಹಿನ್ನೆಲೆ ಸಿಕ್ಕಿರುವಂಥದ್ದು, ಅಲ್ಲಿ MBA ವ್ಯಾಸಂಗವನ್ನು ಆತ ಮಾಡ್ತಾ ಇದ್ದ ಅನ್ನುವಂಥ ಬೇಸಿಕ್ ಮಾಹಿತಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಅದೆಲ್ಲವನ್ನ ಕೂಡ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ವಿದ್ಯಾರ್ಥಿನಿ ಮತ್ತು ಆತನಿಗೆ ಯಾವ ರೀತಿಯ ಸಂಬಂಧ ಇತ್ತು ಅಂದ್ರೆ ಆತ ಈಗ ಹೇಳಿರ್ಬೋದು ಪ್ರೇಮ ವೈಫಲ್ಯದಿಂದ ನಾನು ಈ ಕೃತ್ಯವನ್ನು ಮಾಡಿದ್ದೀನಿ ಅನ್ನುವಂಥದ್ದು. ಆದರೆ ವಿದ್ಯಾರ್ಥಿನಿಯ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಆಕೆಗೆ ಬಹಳ ಗಂಭೀರವಾದ ಗಾಯಗಳಾಗಿದೆ. ಪೊಲೀಸರು ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ವೈದ್ಯರು ಆಕೆ ಔಟ್ ಆಫ್ ಡೇಂಜರ್ ಅನ್ನುವಂಥದ್ದನ್ನು ಹೇಳಿದ ಬಳಿಕ ಪೊಲೀಸರು ಆಕೆಯ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಆತನ ಪರಿಚಯ ಇದೆಯಾ, ಆತನಿಗೆ ಯಾವ ರೀತಿಯ ಸಂಪರ್ಕ
ಸಂಪರ್ಕ ಮತ್ತು ಆತನಿಗೆ ನಿನಗೆ ಯಾವ ರೀತಿಯಾಗಿ ಅವರಿಗೆ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಎಲ್ಲ ಮಾಹಿತಿಗಳು ಬಹಳ ಪ್ರಮುಖವಾಗುತ್ತೆ. ಮತ್ತು ಆಸಿಡ್ ಒಂದು ಇದರ ವಿಕ್ಟಿಮ್ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರು ಕೂಡ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. SP ರಿಷಂತ್ ಅವರೇ ಸ್ವತಃ ಈಗ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟು ಈ ಪ್ರಕರಣ ಬಹಳಷ್ಟು ಗಂಭೀರತೆ, ಯಾಕಂದ್ರೆ ಕೇವಲ ಒಬ್ಬ ವಿದ್ಯಾರ್ಥಿ ಟಾರ್ಗೆಟ್ ಆಗಿದ್ರು ಕೂಡ ಉಳಿದ ಇಬ್ಬರು ವಿದ್ಯಾರ್ಥಿನಿಯರು ಇಡೀ ಪ್ರಕರಣದಲ್ಲಿ ಇಲ್ಲದ ಉಳಿದ ಇಬ್ಬರು ವಿದ್ಯಾರ್ಥಿನಿಯರಿಗೂ ಕೂಡ ಗಾಯಗಳಾಗಿದೆ, ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಹಾಗಾಗಿ ಆ ಪ್ರಕರಣದ ಮತ್ತಷ್ಟು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಉಳಿದಂತೆ ಕೇರಳ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿ ಅಂದ್ರೆ ಅಲ್ಲಿ ಆ ವಿದ್ಯಾರ್ಥಿಯ ಬ್ಯಾಕ್ ಗ್ರೌಂಡ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.